ಪ್ರಿಯ ವೀಕ್ಷಕರೇ, ಇದು ಸಿಡಿಲು ಗುಡುಗು ಚಾನಲ್. ನಮ್ಮ ಚಾನಲ್ ವತಿಯಿಂದ ಇವತ್ತು ನಾಣ್ಯಾಪುರದ ಈ ಒಂದು ಅಡವಿಯಲ್ಲಿರ್ತಕ್ಕಂಥ ಐತಿಹಾಸಿಕ ದೇವಸ್ಥಾನ ಆಗಿರ್ತಕ್ಕಂಥ ಸಂಗನ ಬಸವೇಶ್ವರಕ್ಕೆ ಇವತ್ತು ನಾವು ಭೇಟಿ ಕೊಟ್ಟಿದ್ದೇವೆ. ಆ ಒಂದು ದೇವಸ್ಥಾನ ಈ ಒಂದು ಅಡವಿಯಲ್ಲಿ ಅಚ್ಚುಕಟ್ಟಾಗಿ ಒಂದು ನಿರ್ಮಾಣ ಮಾಡಿದ್ದಾರೆ. ಇದನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಅದು ಕ್ರಿಯಾಶೀಲವಾಗಿ ಮಾಡಲಿದ್ದಾರೆ ಅಂತ ನಾನು ಭಾವಿಸಿರುತ್ತೇನೆ. ಹಾಗಾಗಿ ಅದರ ಬಗ್ಗೆ ಒಂದು ಗ್ರಾಮದ ಮುಖಂಡರು ಈ ಒಂದು ಮಾಹಿತಿಯನ್ನು ನೀಡಲಿದ್ದಾರೆ. ಇದು ನಮ್ಮ ನಾಣ್ಯಾಪುರ ಗ್ರಾಮದ ದೇವರುಗಳಾದ ಸ್ಥಾನದ ಅಲ್ಲೇ ಪ್ರಮುಖವಾಗಿರ್ತಕ್ಕಂಥ ಶ್ರೀ ಈ ಊರಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ದೂರದಲ್ಲಿ ಅರಣ್ಯ ಪಕ್ಕದಲ್ಲೇ ಇರತಕ್ಕಂಥ ಒಂದು ದೇವಸ್ಥಾನ ಇದು ಈ ಒಂದು ದೇವಸ್ಥಾನಕ್ಕೆ ಸುಮಾರು 500 ವರ್ಷಗಳ ಇತಿಹಾಸ ಇದೆ. ಅದರ ಬಗ್ಗೆ ದಾಖಲೆ ಸಹಿತ ನಮ್ಮ ಒಂದು ಗ್ರಾಮದಲ್ಲಿ ಇದೆ. ಇದು ಹಿಂದಕ್ಕೆ ಅಲ್ಲಿ ಇದಾದ ಮೇಲೆ ಇಲ್ಲಿಗೆ ಬಂದು ಒಬ್ಬ ಶರಣ ಉಳ್ಕೊಂಡು ಈ ಒಂದು ದೇವಸ್ಥಾನವನ್ನು ಸ್ಥಾಪಿಸಿ ಇಲ್ಲೇ ಒಂದು ಮಠವನ್ನು ಕೂಡ ಮಾಡಿದ್ರು. ಅದು ಪೂರ್ತಿ ಬಿದ್ದೋಗಿರೋ ಸ್ಥಿತಿಯಲ್ಲಿದ್ದರಿಂದ ನಾವು ಈಗ ಒಂದು ವರ್ಷದ ಹಿಂದೆ ಈ ಒಂದು ಎಲ್ಲ ಒಂದು ಬಯಲು ಎಲ್ಲ ಸರಿಯಾದ ರೀತಿ ಅದನ್ನು ಬಯಲು ಮಾಡಿ ಈ ಒಂದು ದೇವಸ್ಥಾನ ಇದು ಒಂದು ಮಂಟಪ ಸಹಿತ ಒಂದು ಕೇವಲ ಸಣ್ಣದೊಂದು ಗದ್ದಿಗೆಯ ರೂಪದಲ್ಲಿ ಬಸವೇಶ್ವರ ಸ್ಥಾಪನೆ ಮಾಡಿದರು. ಅದನ್ನು ಮತ್ತು ತಿರುಗಿ ಅದು ಗದ್ದಿಗೆ ಸಹಿತ ಶಿಥಿಲಗೊಂಡಿದ್ದರಿಂದ ಅದನ್ನು ತೆಗೆದುಹಾಕಿ ಈ ಒಂದು ನಾವು ಈಗ ಒಂದು 2 ವರ್ಷದ ಕೆಳಗೆ ನಮ್ಮ ಗ್ರಾಮದ ಒಂದು ಗ್ರಾಮಸ್ಥರ ಭಕ್ತರ ಒಂದು ದೇಣಿಗೆಯ ಮುಖಾಂತರನೇ ಯಾವುದೇ ಒಂದು ಸರ್ಕಾರದ ಅನುದಾನ ಕೂಡ ನಾವು ತಗೊಂಡಿಲ್ಲ. ಹಂಗಾಗಿ ಗ್ರಾಮಸ್ಥರ ಒಂದು ದೇಣಿಗೆಯ ರೂಪದಲ್ಲಿ ಈ ಒಂದು ಮಂಟಪವನ್ನು ನಾವೇ ಒಂದು ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರು ನಿಂತು ಇದನ್ನು ನಾವು ಪುನಃ ನಿರ್ಮಾಣ ಮಾಡಿದ್ದೇವೆ. ಒಂದು ಮಠ ಆಗಬೇಕು. ಇದು ಒಂದು ಐತಿಹಾಸಿಕ ದೇವಸ್ಥಾನ, ಪುರಾತನ ಒಂದು ಶರಣರ ಕಾಲದಿಂದ ಬಂದಿರತಕ್ಕಂಥ ಒಂದು ಸ್ಥಳ ಆಗಿರೋದ್ರಿಂದ ಇದಕ್ಕೆ ಇಲ್ಲಿ ಈ ಒಂದು ಜಾಗಕ್ಕೆ ಸುತ್ತಹಳ್ಳಿಯ ಒಂದು 4 ಹಳ್ಳಿಯ ಸುತ್ತಹಳ್ಳಿಯ ಒಂದು ಭಕ್ತರು ಶ್ರಾವಣ ಮಾಸದಲ್ಲಿ ಬಂದು ಇಲ್ಲಿ ಒಂದು ಆರಾಧನೆಯನ್ನು ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಇಲ್ಲೆಲ್ಲ ಭಕ್ತರು ತಮ್ಮ ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಸಿಡಿಲು ಗುಡುಗು ಚಾನೆಲ್ ಅವರಿಗೆ ನಮಸ್ಕಾರಗಳು. ನಾವು ಬುಡಗ ಜಂಗಮದ ಜಿಲ್ಲಾ ಗೌರವಾಧ್ಯಕ್ಷರು ಮಲ್ಲೇಶಪ್ಪ ಅಂತ. ಇದು ಸಂಗಪ್ಪನ ಕಟ್ಟೆ ದೇವಸ್ಥಾನದ ಒಂದು ಮಾಹಿತಿ ನಮ್ಮ ಯಜಮಾನರು ಹೇಳ್ತಾಯಿದ್ರು. ಏನಂತಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾದ ಆ ಪ್ರಕಾರ ನಮ್ಮವರೆಲ್ಲ ಬಂದು ಈ ಸಂಗಪ್ಪನ ಕಟ್ಟೆ ದೇವಸ್ಥಾನ ಸುತ್ತಮುತ್ತಲು ದನ ಕರುಗಳು ಮೇಯಿಸ್ಕೊಂಡು ಅಲೆಮಾರಿ ಜನಗಳಾಗ ಬೇಟೆಯಾಡ್ತಿದ್ರು. ಬೇಟೆಯಾಡಿ ಇಲ್ಲಿ ಬಂದು ಸಂತೋಷವಾಗಿ ಈ ಗಿಡಗಳ ಕೆಳಗೆ ಇದ್ದು ಅವರು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಆಮೇಲೆ ಊರಿಗೆ ಬಂದು ಈ ಥರ ಒಳ್ಳೆ ಒಂದು ಸಂತೋಷವಾಗಿ ಆಗಿನ ಕಾಲದಲ್ಲಿ ಬಡತನ ಇದ್ದರೂ ಸಹ ಇಂಥ ದೇವಸ್ಥಾನಗಳ ಜೊತೆಗೆ ಬಂದು ಅವರು ಅಭಿವೃದ್ಧಿ ಅಂದರೆ ಆರೋಗ್ಯ ಬಗ್ಗೆ ಆಗಿನ ಕಾಲದಲ್ಲಿ ಡಾಕ್ಟ್ರುಗಳು ಔಷಧಿಗಳು ಇರಲಿಲ್ಲ. ಭಕ್ತಿ ಭಾವನೆಯಿಂದ ಏನನ್ನ ಕಷ್ಟಗಳು ಬಂದರೆ ಇಲ್ಲಿ ಸಂಗಪ್ಪನ ಕಟ್ಟಿಗೆ ಹೋಗಿ ಬಂದ ಮೇಲೆ ನಾವು ಆರಾಮಾಗ್ತೀವಿ ಬರ್ರಿ ಅಂತೇಳಿ ಎಲ್ಲ ಕುಟುಂಬದ ಜೊತೆಗೆ ಬಂದು ಅವ್ರ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ರೆ ಇಲ್ಲೊಂದು ಹಳ್ಳ ಇದೆ. ಯಜಮಾನ್ರು ಹೇಳಿದ ಪ್ರಕಾರ ಆ ಬಾವಿಯಲ್ಲಿ ಹೋಗಿ ನೀರಿನಿಂದ ಸ್ನಾನ ಮಾಡಿದ್ರೆ ಆ ರೋಗಗಳೆಲ್ಲ ಬಂದಿದ್ವಲ್ಲ ನಿರ್ವಹಣೆ ಆಗ್ತಿದ್ವು ಅಂತ ಆ ಕಾಲಕ್ಕೆ. ಅದು ನಾವು ಈಗ ಸಂಗನ ಬಸವೇಶ್ವರ ಮಂಟಪದ ಹತ್ರ ನಾವು ಬಂದಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂಥದ್ದೇ ಈ ಒಂದು ಇದಕ್ಕೆ ಹೆಸರು ಹಳ್ಳದಲ್ಲೇ ಇರ್ತಕ್ಕಂಥ ಮಜ್ಜನ ಬಾವಿ ಅಂತ. ಇದಕ್ಕೆ ಹಳ್ಳ, ಈ ಹಳ್ಳದ ಹೆಸರು ಮಠದಳ ಅಂತ. ಮಠದಳ ಹೆಸರು ಬರಲಿಕ್ಕೆ ಕಾರಣ ಈ ಸಂಗಪ್ಪನ ಮಠ ಇಲ್ಲಿ ಪಕ್ಕದಲ್ಲಿ ಇದ್ದದಕ್ಕೋಸ್ಕರವಾಗಿ ಅದಕ್ಕಾಗಿ ಈ ಹಳ್ಳ ಮಠದಳ ಅಂತ ಹೆಸರು ಬಂದಿದೆ. ಮಠದಳ ಮಳೆಗಾಲದಲ್ಲಿ ಅಷ್ಟೇ ಹೋಗ್ತಾ ಇರ್ತದೆ. ಅದ್ರ ಜೊತೆಗೆ ಇಲ್ಲಿ ಚಿಕ್ಕದೊಂದು ಬಾವಿ ಐತಲ್ಲ, ಯಾವತ್ತಿಗೆ ಬೇಸಿಗೆ ಆಯಿತು, ಬಿಸಿಲಾಯಿತು, ಚಳಿಗಾಲದಾಯಿತು, ಸಗತ್ತು ಒಂದು ನೀರಿದ್ದು ಜನಗಳಿಗೆ
ಕಷ್ಟಗಳನ್ನು ಕಾಪಾಡ್ತಕ್ಕಂಥ ಒಂದು ಬಾವಿದು. ಜನಗಳಿಗಾಯಿತು, ಅದ್ರ ಜೊತೆಗೆ ಪಶು ಪಕ್ಷಿ ದನ ಕರುಗಳಿಗೆ ಅದು ಒಂದು ಬೇಸಿಗೆಯಲ್ಲಿ ನೀರು ಕೊಟ್ಟು ಆ ಜೀವಗಳನ್ನು ಕಾಪಾಡ್ತಾ ಇದ್ದಲ್ಲ, ಇದು ಒಂದು ಸಂಗಪ್ಪನ ದೃಶ್ಯ, ಒಂದು ಮಹಿಮೆ ಅಂತೇಳಿ ಈ ಬಾಯಿಗೆ ನಾವು ಗ್ರಾಮಸ್ಥರು ಹಿರಿಯರು ತಿಳಿಸಿ ಆ ಸ್ವಾಮಿಗೆ ನಮಸ್ಕಾರ ಮಾಡಿ ಶರಣಾರ್ಥಿ ಹೇಳ್ತಾ ಇದ್ವಿ. ಇದೀಗ ತಾನೇ ನಾವು ನೋಡಿ ಬಂದಂಥ ಜಗಳೂರೇಶ್ವರ ಸ್ವಾಮಿಯ ದೇವರ ದನಗಳ ಹಟ್ಟಿಯನ್ನು ನೋಡಿ ಬಂದ್ವಿ. ಅಲ್ಲಿಂದ ಈಗ ಆ ದನ